ಓಲೈಕೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಓಲೈಕೆ. ಉರ್ದು ಭಾಷೆಯ ವಿಚಾರದಲ್ಲಿಯೂ ಕೂಡ ಭಾಷೆಯನ್ನ ಬೆಳೆಸಬೇಕು, ಭಾಷೆಯನ್ನ ಉಳಿಸಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಬೇಕು. ನಿಮಗೆ ಕನ್ನಡ ಬರಲ್ಲ ಅಂತಂದ್ರೆ ನಿಮ್ಮ ಭಾಷೆಯಲ್ಲಿಯೇ ಆಮಂತ್ರಣ ಕೊಡ್ತೀವಿ ಅಂತಂದ್ರೆ ಯಾವ ಲೆಕ್ಕ ಇದು? ಅವರಿಗೆ ಕನ್ನಡ ಓದಕ್ ಬರಲ್ಲ ಅಂತ ಹೇಳಿ ನೀವು ಉರ್ದು ಅಲ್ಲಿ ಪ್ರಿಂಟ್ ಮಾಡಿಕೊಟ್ರೆ ಅವ್ರು ಕನ್ನಡ ಕಲಿಬೇಕ್ರಿ. ಕನ್ನಡದಲ್ಲೇ ಓದಿ ಅಂತ ಕನ್ನಡದಲ್ಲೇ ಪ್ರಿಂಟ್ ಹಾಕಿ ಅವ್ರಿಗೆ ಆಮಂತ್ರಣ ಕೊಡಿ, ಕನ್ನಡ ಕಲೀಲಿ ಅವರು. ಅವ್ರಿಗೆ ಕನ್ನಡ ಬರಲ್ಲ ಅಂತ ಉರ್ದು ಅಲ್ಲೇ ಪ್ರಿಂಟ್ ಮಾಡ್ತೀರಾ? ನಾಳೆ ಅಕ್ರಮ ಬಾಂಗ್ಲಾಗಳು ಬರ್ತಾರಪ್ಪ, ಅವ್ರಿಗೆ ಬಾಂಗ್ಲಾದಲ್ಲಿ ಪ್ರಿಂಟ್ ಮಾಡಿಕೊಡಿ. ಯಾವುದೋ ಖಾಸಗಿ ಕಾರ್ಯಕ್ರಮ ಆಗಿದ್ರೆ ನಾವು ಇದನ್ನು ಪ್ರಶ್ನೆ ಮಾಡ್ತಿದ್ವೋ ಇಲ್ವೋ, ಆದ್ರೆ ಸರ್ಕಾರಿ ಕಾರ್ಯಕ್ರಮ. ಸರ್ಕಾರ ಇರೋದು ನಮ್ಮ ಕನ್ನಡ ಭಾಷೆಯನ್ನ ಬೆಳೆಸೋದಕ್ಕೆ, ರಕ್ಷಣೆ ಮಾಡೋದಕ್ಕೆ, ಉಳಿಸೋದಕ್ಕೆ. ಅದನ್ನ ಬಿಟ್ಟು ನೀವು ನಿಮ್ಮ ಓಲೈಕೆಗೋಸ್ಕರ ಉರ್ದೂನಲ್ಲಿಯೇ ನೀವು ಪ್ರಿಂಟ್ ಹಾಕಿಸ್ತೀರಿ ಅಂತಂದ್ರೆ ಇದಕ್ಕೆ ನಾಚಿಕೆಗೇಡಿನ ಸಂಗತಿ ಅನ್ನಲ್ವಾ? ನಾವು ಭಾಷಾ ವಿರೋಧಿಗಳಲ್ಲ, ಆದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ? ಕನ್ನಡ ನಮ್ಮ ಅಸ್ಮಿತೆ ರೀ. ಭಾಷೆ ಉಳಿವನ್ನ ನೀವು ಮಾಡಬೇಕು, ಉಳಿವಿಗಾಗಿ ನೀವಿರಬೇಕು. ಆದ್ರೆ ನೀವೇ ಈ ರೀತಿ ಮಾಡಿದ್ರೆ ಅವ್ರು ಕನ್ನಡ ಕಲಿಯೋದು ಯಾವಾಗ? ಮತ್ತೊಮ್ಮೆ ಉರ್ದು ಭಾಷೆಯ ಮೇಲೆ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರೀತಿ ಹೆಚ್ಚಾಗಿದೆ. ಉರ್ದುವಿನಲ್ಲಿ ಸರ್ಕಾರಿ ಆಮಂತ್ರಣ ಪತ್ರಿಕೆಗಳನ್ನು ಪ್ರಕಟ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಬೇರೆ ಯಾವುದೇ ಭಾಷೆ ಇಲ್ವಾ? ಕನ್ನಡ ಭಾಷೆಯಲ್ಲಿಯೇ ಓದಬೇಕ್ರಿ ಅವರು. ಕನ್ನಡ ಭಾಷೆಯನ್ನ ಕಲಿಬೇಕು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅವರವರ ಭಾಷೆಯನ್ನ ನೀವು ಪ್ರಿಂಟ್ ಮಾಡಿ ಆಮಂತ್ರಣ ಕೊಡೋದಕ್ಕೆ ಹೋದ್ರೆ ನಿಮ್ಮ ಕ್ಷೇತ್ರದಲ್ಲಿ ಇನ್ನೂ ಯಾವ್ಯಾವ ಭಾಷೆ ಮತದಾರರಿದ್ದಾರೋ ಅವರ ಓಲೈಕೆಗೆ ನೀವು ಇನ್ನೂ ಏನ್ ಮಾಡ್ತಿರೋ? ಕನ್ನಡಿಗರಿಗೆ ಉರ್ದು ಬೇಡ, ಹಿಂದಿಯೂ ಬೇಡ, ಕನ್ನಡ ಬೇಕು, ಕನ್ನಡ ಸಾಕು. ಕಾಂಗ್ರೆಸ್ ಮುಸ್ಲಿಂ ಓಲೈಕೆ ವಿರುದ್ಧ ಬಿಜೆಪಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಕಾಂಗ್ರೆಸ್ ಆಡಳಿತದಲ್ಲಿ ಹಿಂದೂಗಳ ಪರಿಸ್ಥಿತಿ ಅತಂತ್ರವಾಗ್ತಾ ಇದೆ. ಮುಸಲ್ಮಾನರ ಓಲೈಕೆಗಾಗಿ ಹಿಂದೂಗಳ ಹಿತಾಸಕ್ತಿ ಬಲಿಯಾಗ್ತಾ ಇದೆ. ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋದು ಬೇಡವೇ ಬೇಡ, ಆದ್ರೆ ಭಾಷೆ ಅನ್ನುವಂಥದ್ದನ್ನ ಬಹಳ ಗಂಭೀರವಾಗಿ ತಗೋಬೇಕು. ಕನ್ನಡವನ್ನ ನಾವು ಬೆಳೆಸಲಿಲ್ಲ ಅಂತಂದ್ರೆ ಇನ್ಯಾರು ಬೆಳೆಸ್ತಾರೆ? ಹಿಂದೂಗಳ ಭೂಮಿ, ಕಟ್ಟಡಗಳ ಮೇಲೆ ವಕ್ಫ್ ಕಣ್ಣು, ಹಿಂದೂಗಳ ಆಸ್ತಿ ಕಸಿಯೋದಕ್ಕೆ ವಕ್ಫ್ನಿಂದ ಅಕ್ರಮ ನೋಟಿಸ್ಗಳು, ಸರ್ಕಾರದ ಸಚಿವರಿಂದಲೇ ಅಕ್ರಮ ಗೋ ಹತ್ಯೆಗೆ ಕುಮ್ಮಕ್ಕು. ಎಲ್ಲದಕ್ಕೂ ಒಂದು ಇತಿ ಮಿತಿ ಅಂತ ಇದೆ. ಅತಿಯಾದ್ರೆ ಅಮೃತಾನೋ ವಿಷಯ ಆಗುತ್ತೆ. ಬೀಪ್ ಶಾಪ್ ಲೈಸೆನ್ಸ್ ನೀಡುವಂತೆ ಮಂತ್ರಿಗಳಿಂದ ಒತ್ತಡ ಹಾಕುವ ಕೆಲಸ ಆಗುತ್ತೆ. ಬೆಂಗಳೂರಿನ ಐತಿಹಾಸಿಕ ಕರಗಕ್ಕೆ ಅನುದಾನ ಕೊಡೋದಕ್ಕೆ ವಿಳಂಬವಾಗುತ್ತೆ. ದೇವಸ್ಥಾನಗಳ ಬಳಿ ಮದರಸಾಗಳಿಗೆ ರಹಸ್ಯ ಅನುಮತಿಯನ್ನು ಕೊಡುವ ಕೆಲಸ ಆಗುತ್ತೆ. ಮುಸ್ಲಿಂ ಮೀಸಲಾತಿ 4% 10% ಹೆಚ್ಚಿಸುವ ಹುನ್ನಾರಗಳು ಕೂಡ ನಡೆಯುತ್ತೆ. ಹಿಂದೂ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ದೌರ್ಜನ್ಯ, ಕಲ್ಲು ಹೊಡಿತಾರೆ, ಬೆಂಕಿ ಇಡ್ತಾರೆ. ಲವ್ ಜಿಹಾದ್, ಬಲವಂತದ ಮತಾಂತರಕ್ಕೆ ಪರೋಕ್ಷವಾಗಿ ಕುಮ್ಮಕ್ಕು ಕೊಡುವಂತ ಕೆಲಸ ಆಗ್ತಾ ಇದೆ. ಹಿಂದೂಗಳ ತೆರಿಗೆ ಹಣದಲ್ಲಿ ವಕ್ಫ್ ಉರ್ದು ಶಾಲೆಗಳು ನಡೀತಾ ಇದೆ. ಇಮಾಮ್ಗಳಿಗೆ ಕೋಟಿ ಕೋಟಿ ಅನುದಾನದ ಭಾಗ್ಯವನ್ನ ಈ ಸರ್ಕಾರ ನೀಡ್ತಾ ಇದೆ. ಅಲ್ಪಸಂಖ್ಯಾತರ ಕಾಲೋನಿಯ ಅಭಿವೃದ್ಧಿಗೆ 1,000 ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ವಕ್ಫ್ ಆಸ್ತಿಗಳ ರಕ್ಷಣೆಗಾಗಿ, ಮುಸ್ಲಿಂ ಸ್ಮಶಾನಗಳ ಅಭಿವೃದ್ಧಿಗಾಗಿ 2,150 ಕೋಟಿ ರೂಪಾಯಿ ಮಾಡಿ ತಪ್ಪಿಲ್ಲ. ಆದ್ರೆ ಎಲ್ಲರನ್ನೂ ಕೂಡ ಅದೇ ರೀತಿ ಕಾಣಿ. 4 ದಿನದ ಹಿಂದೆ ಅಷ್ಟೇ ನಾವು ಸುದ್ದಿ ಮಾಡ್ತಾ ಇದ್ವಿ. ಒಂದು ಊರಲ್ಲಿ ಸ್ಮಶಾನಕ್ಕೆ ದಾರಿ ಇಲ್ಲ ಅಂತ ರಸ್ತೆಯಲ್ಲಿ ಶವ ಇಟ್ಟು ಪ್ರತಿಭಟನೆ ಮಾಡಿದ್ವಿ. ಅಷ್ಟೇ ಯಾಕೆ, ಎಲ್ಲೆಲ್ಲಿ ಎಂತೆಂಥ ಉದಾಹರಣೆಗಳನ್ನು ನಾವು ಕೊಡಬಲ್ವಿ. ಎಲ್ಲರನ್ನು ನೋಡಿ ಸ್ವಲ್ಪ. SC ST ಸ್ಟೂಡೆಂಟ್ಸ್ ಉನ್ನತ ವಿದ್ಯಾಭ್ಯಾಸಕ್ಕಿದ್ದಂತ ಆ ಶಿಷ್ಯ ವೇತನವನ್ನ ರದ್ದು ಮಾಡಿಬಿಟ್ರು. SC ST ಅವರಿಗೆ ಮೋಸ ಮಾಡ್ತಿದ್ದಾರೆ. ಮುಸ್ಲಿಂ ವಿದ್ಯಾರ್ಥಿಗಳ ವಿದೇಶಿ ಶಿಷ್ಯ ವೇತನವನ್ನ ಹೆಚ್ಚಳ ಮಾಡ್ತಾ ಇದ್ದಾರೆ, ಇವ್ರದ್ದು ಕಟ್ ಮಾಡ್ತಿದ್ದಾರೆ. ಹೀಗೆ ಸರ್ಕಾರದ ವಿರುದ್ಧ ಸಾಲು ಸಾಲು ಆರೋಪಗಳನ್ನ ಮಾಡ್ತಾ ಇರುವಂತದ್ದು ಬಿಜೆಪಿ. ಆಡಳಿತ ಪಕ್ಷ ವಿಪಕ್ಷಗಳ ಮಧ್ಯೆ ಆರೋಪ ಪ್ರತ್ಯಾರೋಪ ಇರುತ್ತೆ, ಆದ್ರೆ ಭಾಷೆಯ ವಿಷಯ ಬಂದಾಗ ಈ ಮಟ್ಟಿಗೆ ಕಾಂಪ್ರಮೈಸ್ ಯಾವುದೇ ಕಾರಣಕ್ಕೂ ಆಗಬಾರದು. ಭಾಷೆಯನ್ನು ನಾವು ಬೆಳೆಸಬೇಕು, ಅವರಿಗೆ ಕಲಿಸಬೇಕು. ಕರ್ನಾಟಕದ ಜನರೆಲ್ಲ ಗಂಗಾ ನಾಗವಲ್ಲಿಯಾಗಿ ಬದಲಾಗುವುದನ್ನ ನೋಡಿದ್ದಾರೆ. ಆದ್ರೆ ಇದೀಗ ಕನ್ನಡ ರಾಮಯ್ಯ ನಿಧಾನವಾಗಿ ಉರ್ದು ರಾಮಯ್ಯ ಆಗಿ ಬದಲಾಗ್ತಾ ಇದ್ದಾರೆ. ಇದನ್ನ ನಾವು ಹೇಳ್ತಾ ಇಲ್ಲ, ಬಿಜೆಪಿಯವರು ಹೇಳ್ತಿದ್ದಾರೆ. ಅದಕ್ಕೆ ಕಾರಣವೂ ಕೂಡ ಇಲ್ಲಿದೆ ನೋಡಿ. ರಾಮಯ್ಯ, ಕನ್ನಡ ರಾಮಯ್ಯ, ಕನ್ನಡ ರಾಮಯ್ಯ. ನಮ್ ಕನ್ನಡ ಸಂಘಟನೆಗಳು ಸಿಎಂ ಸಿದ್ದರಾಮಯ್ಯನವರನ್ನ ಕನ್ನಡ ರಾಮಯ್ಯ ಎಂದು ಹಾಡಿ ಹೊಗಳುತ್ತವೆ. ಆದ್ರೆ ಅದೇ ಕನ್ನಡ ರಾಮಯ್ಯ ಇದೀಗ ಉರ್ದು ರಾಮಯ್ಯ ಆಗಿ ಬದಲಾಗ್ತಿದ್ದಾರೆ.
ಸರ್ಕಾರದ ಸಾಹೇಬರ ಪ್ರೇಮ. ಉರ್ದುವಿನಲ್ಲಿ ಸರ್ಕಾರಿ ಆಮಂತ್ರಣ ಪತ್ರಿಕೆ ಪ್ರಕಟ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಕಾರ್ಯಕ್ರಮಗಳೆಂದ್ರೆ ಅಲ್ಲಿ ಕನ್ನಡಕ್ಕೆ ಮೊದಲ ಆದ್ಯತೆ. ಆದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಆಯೋಜಿಸಿದ್ದ ಅಧಿಕೃತ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಕನ್ನಡದ ಬದಲಾಗಿ ಸಂಪೂರ್ಣವಾಗಿ ಉರ್ದು ಭಾಷೆಯಲ್ಲಿ ಮುದ್ರಣಗೊಂಡಿದೆ. ಅದೀಗ ರಾಜ್ಯಾದ್ಯಂತ ಭಾರೀ ವಿವಾದ ಮತ್ತು ಸಾರ್ವಜನಿಕರ ಟೀಕೆಗೆ ಗುರಿಯಾಗಿದೆ. ಉರ್ದು ಭಾಷೆ ತಾನೆ, ಅಧಿಕೃತ ಭಾಷೆ ಕನ್ನಡ ಇದೆ ಸರ್, ಕನ್ನಡದಲ್ಲಾಗಿದೆ, ಕನ್ನಡದಲ್ಲಾಗಿದೆ, ಹಿಂದಿಯಲ್ಲಾಗಿದೆ, ಇಂಗ್ಲಿಷಲ್ಲಾಗಿದೆ, ಉರ್ದುವಲ್ಲಾಗಿದೆ. ಹಿಂದಿ ನಮ್ಮ ಭಾಷೆ ತಾನೆ, ಕನ್ನಡದಲ್ಲಾಗಿದೆ, ಇಂಗ್ಲಿಷಲ್ಲಾಗಿದೆ, ಹಿಂದಿಯಲ್ಲಾಗಿದೆ, ಉರ್ದುವಲ್ಲಿ ಮಾಡಿದ್ದಾರೆ. ಯಾಕಂದ್ರೆ ಆ ಒಂದು ಜನರು ಕೂಡ ಉರ್ದು ಪತ್ರಿಕೆಯಲ್ಲಿ ಕೂಡ ಹೋಗ್ತದೆ. ಅವ್ರು ಓದೋರು ಇದ್ದಾರೆ. ಉರ್ದು ಪತ್ರಿಕೆಗಳಿಲ್ವಾ ನಮ್ಮ ಬೆಂಗಳೂರು ರಾಜ್ಯದಲ್ಲಿ? ಉರ್ದು ಪತ್ರಿಕೆಗಳಿಲ್ವಾ? ಇದೆ. ಸೊ ಏನಿದೆ ಅದರಲ್ಲಿ? ಈಗ ತಪ್ಪೇನಿದೆ ಅದರಲ್ಲಿ? ಭವಿಷ್ಯ ನನ್ಗನ್ಸೋದು ದಿನೇಶ್ ಗುಂಡೂರಾವ್ ಅವ್ರ ಮನೆ ಪ್ರಾಬ್ಲಮ್ ಇರ್ಬೇಕಿದು. ಅವ್ರ ಮನೆಯಲ್ಲೇನೋ ಪ್ರಾಬ್ಲಮ್ ಇರ್ಬೇಕು, ಆದ್ರಿಂದ ಏನೋ ಮಾಡಿರ್ಬೇಕು ಅವರು. ಹಿಮೋಫಿಲಿಯಾ ರೋಗಿಗಳಿಗೆ ರೋಗ ನಿರೋಧಕ ಚಿಕಿತ್ಸೆ ಮತ್ತು ಉಚಿತ ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆ ನೀಡುವ ಮಹತ್ವದ ಕಾರ್ಯಕ್ರಮವನ್ನ ಇಲಾಖೆ ಹಮ್ಮಿಕೊಂಡಿತ್ತು. ಆ ಕಾರ್ಯಕ್ರಮದ ಅಧಿಕೃತ ಆಹ್ವಾನ ಪತ್ರಿಕೆ ಉರ್ದುವಿನಲ್ಲಿದೆ. ಕನ್ನಡ, ಇಂಗ್ಲಿಷ್ ಭಾಷೆಗಳಲ್ಲೂ ಕೂಡ ಇನ್ವಿಟೇಷನ್ ಮುದ್ರಣಗೊಂಡಿದೆ. ಹಿಂದೆಂದೂ ಇಲ್ಲದಂತಹ ಉರ್ದು ಪ್ರೇಮ ಈಗ್ಯಾಕೆ ಬಂತು ಅಂತ ಸರ್ಕಾರದ ಈ ಹೊಸ ನಡೆಯ ವಿರುದ್ಧ ಪ್ರತಿಪಕ್ಷಗಳು ಕಿಡಿಕಾರಿವೆ. ಏನು ಓಲೈಕೆ? ಈ ಹಿಂದಿಯಲ್ಲಿ ಬರೆದ್ರೆ ಹಿಂದಿ ಓಲೈಕೆನಾ? ಅದೇ ನೀವೇ ಹೇಳಿ. ಇಂಗ್ಲಿಷ್ ಅಲ್ಲಿ ಕೊಟ್ರೆ ಇಂಗ್ಲಿಷ್ ಓಲೈಕೆನಾ? ಅದೇ ಹೇಳ್ತಾ ಇರೋದು ನಾನು. ಕನ್ನಡದಲ್ಲಿದೆ, ಇಂಗ್ಲಿಷ್ ಅಲ್ಲಿದೆ, ಹಿಂದಿಯಲ್ಲಿದೆ, ಉರ್ದು ಅಲ್ಲಿದೆ. ನೋಡ್ರಿ, ಹಿಂದಿನ ನಾವು ಅಡ್ವರ್ಟೈಸ್ಮೆಂಟ್ ಇರೋದು ಜನರಿಗೆ ಮಾಹಿತಿ ಹೋಗ್ಲಿ ಅಂತ. ಸಾಮಾನ್ಯವಾಗಿ ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳ ಆಹ್ವಾನ ಪತ್ರಿಕೆ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಇರುವುದು ಶಿಷ್ಟಾಚಾರ. ಆದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಇದನ್ನ ಗಾಳಿಗೆ ತೂರಿದೆ. ಉರ್ದುವಿನಲ್ಲೂ ಇನ್ವಿಟೇಷನ್ ಮುದ್ರಿಸಿರುವುದು ವಿವಾದಕ್ಕೆ ಕಾರಣವಾಗಿದೆ. ಇದು ಪಕ್ಕಾ ಮುಸ್ಲಿಂ ಓಲೈಕೆ ರಾಜಕಾರಣ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಟೀಕೆ ವ್ಯಕ್ತವಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಲೈಕೆ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಓಲೈಕೆ? ಉರ್ದು ಭಾಷೆಯ ವಿಚಾರದಲ್ಲಿಯೂ ಕೂಡ ಭಾಷೆಯನ್ನ ಬೆಳೆಸಬೇಕು, ಭಾಷೆಯನ್ನ ಉಳಿಸಬೇಕು ಆ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಬೇಕು. ನಿಮಗೆ ಕನ್ನಡ ಬರಲ್ಲ ಅಂತಂದ್ರೆ ನಿಮ್ಮ ಭಾಷೆಯಲ್ಲಿಯೇ ಆಮಂತ್ರಣ ಕೊಡ್ತೀವಿ ಅಂತಂದ್ರೆ ಯಾವ ಲೆಕ್ಕ ಇದು? ಅವರಿಗೆ ಕನ್ನಡ ಓದಕ್ ಬರಲ್ಲ ಅಂತ ಹೇಳಿ ನೀವು ಉರ್ದು ಅಲ್ಲಿ ಪ್ರಿಂಟ್ ಮಾಡಿಕೊಟ್ರೆ ಅವ್ರು ಕನ್ನಡ ಕಲಿಬೇಕ್ರಿ. ಕನ್ನಡದಲ್ಲೇ ಓದಿ ಅಂತ ಕನ್ನಡದಲ್ಲೇ ಪ್ರಿಂಟ್ ಹಾಕಿ ಅವ್ರಿಗೆ ಆಮಂತ್ರಣ ಕೊಡಿ, ಕನ್ನಡ ಕಲೀಲಿ ಅವರು. ಅವ್ರಿಗೆ ಕನ್ನಡ ಬರಲ್ಲ ಅಂತ ಉರ್ದು ಅಲ್ಲೇ ಪ್ರಿಂಟ್ ಮಾಡ್ತೀರಾ? ನಾಳೆ ಅಕ್ರಮ ಬಾಂಗ್ಲಾಗಳು ಬರ್ತಾರಪ್ಪ, ಅವ್ರಿಗೆ ಬಾಂಗ್ಲಾದಲ್ಲಿ ಪ್ರಿಂಟ್ ಮಾಡಿಕೊಡಿ. ಯಾವುದೋ ಖಾಸಗಿ ಕಾರ್ಯಕ್ರಮ ಆಗಿದ್ರೆ ನಾವು ಇದನ್ನು ಪ್ರಶ್ನೆ ಮಾಡ್ತಿದ್ವೋ ಇಲ್ವೋ, ಆದ್ರೆ ಸರ್ಕಾರಿ ಕಾರ್ಯಕ್ರಮ. ಸರ್ಕಾರ ಇರೋದು ನಮ್ಮ ಕನ್ನಡ ಭಾಷೆಯನ್ನ ಬೆಳೆಸೋದಕ್ಕೆ, ರಕ್ಷಣೆ ಮಾಡೋದಕ್ಕೆ, ಉಳಿಸೋದಕ್ಕೆ. ಅದನ್ನ ಬಿಟ್ಟು ನೀವು ನಿಮ್ಮ ಓಲೈಕೆಗೋಸ್ಕರ ಉರ್ದೂನಲ್ಲಿಯೇ ನೀವು ಪ್ರಿಂಟ್ ಹಾಕಿಸ್ತೀರಿ ಅಂತಂದ್ರೆ ಇದಕ್ಕೆ ನಾಚಿಕೆಗೇಡಿನ ಸಂಗತಿ ಅನ್ನಲ್ವಾ? ನಾವು ಭಾಷಾ ವಿರೋಧಿಗಳಲ್ಲ, ಆದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ? ಕನ್ನಡ ನಮ್ಮ ಅಸ್ಮಿತೆ ರೀ. ಭಾಷೆ ಉಳಿವನ್ನ ನೀವು ಮಾಡಬೇಕು, ಉಳಿವಿಗಾಗಿ ನೀವಿರಬೇಕು. ಆದ್ರೆ ನೀವೇ ಈ ರೀತಿ ಮಾಡಿದ್ರೆ ಅವ್ರು ಕನ್ನಡ ಕಲಿಯೋದು ಯಾವಾಗ? ಮತ್ತೊಮ್ಮೆ ಉರ್ದು ಭಾಷೆಯ ಮೇಲೆ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರೀತಿ ಹೆಚ್ಚಾಗಿದೆ. ಉರ್ದುವಿನಲ್ಲಿ ಸರ್ಕಾರಿ ಆಮಂತ್ರಣ ಪತ್ರಿಕೆಗಳನ್ನು ಪ್ರಕಟ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಬೇರೆ ಯಾವುದೇ ಭಾಷೆ ಇಲ್ವಾ? ಕನ್ನಡ ಭಾಷೆಯಲ್ಲಿಯೇ ಓದ್ಬೇಕ್ರಿ ಅವರು. ಕನ್ನಡ ಭಾಷೆಯನ್ನ ಕಲಿಬೇಕು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಅವರವರ ಭಾಷೆಯನ್ನ ನೀವು ಪ್ರಿಂಟ್ ಮಾಡಿ ಆಮಂತ್ರಣ ಕೊಡೋದಕ್ಕೆ ಹೋದ್ರೆ ನಿಮ್ಮ ಕ್ಷೇತ್ರದಲ್ಲಿ ಇನ್ನೂ ಯಾವ್ಯಾವ ಭಾಷೆ ಮತದಾರರಿದ್ದಾರೋ ಅವರ ಓಲೈಕೆಗೆ ನೀವು ಇನ್ನೂ ಏನ್ ಮಾಡ್ತಿರೋ? ಕನ್ನಡಿಗರಿಗೆ ಉರ್ದು ಬೇಡ, ಹಿಂದಿಯೂ ಬೇಡ, ಕನ್ನಡ ಬೇಕು, ಕನ್ನಡ ಸಾಕು. ಕಾಂಗ್ರೆಸ್ ಮುಸ್ಲಿಂ ಓಲೈಕೆಯ ವಿರುದ್ಧ ಬಿಜೆಪಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಕಾಂಗ್ರೆಸ್ ಆಡಳಿತದಲ್ಲಿ ಹಿಂದೂಗಳ ಪರಿಸ್ಥಿತಿ ಅತಂತ್ರವಾಗ್ತಾ ಇದೆ. ಮುಸಲ್ಮಾನರ ಓಲೈಕೆಗಾಗಿ ಹಿಂದೂಗಳ ಹಿತಾಸಕ್ತಿ ಬಲಿಯಾಗ್ತಾ ಇದೆ. ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋದು ಬೇಡವೇ ಬೇಡ, ಆದ್ರೆ ಭಾಷೆ ಅನ್ನುವಂಥದ್ದನ್ನ ಬಹಳ ಗಂಭೀರವಾಗಿ ತಗೋಬೇಕು. ಕನ್ನಡವನ್ನ ನಾವು ಬೆಳೆಸಲಿಲ್ಲ ಅಂತಂದ್ರೆ ಇನ್ಯಾರು ಬೆಳೆಸ್ತಾರೆ? ಹಿಂದೂಗಳ ಭೂಮಿ, ಕಟ್ಟಡಗಳ ಮೇಲೆ ವಕ್ಫ್ ಕಣ್ಣು, ಹಿಂದೂಗಳ ಆಸ್ತಿ ಕಸಿಯೋದಕ್ಕೆ ವಕ್ಫ್ನಿಂದ ಅಕ್ರಮ ನೋಟಿಸ್ಗಳು, ಸರ್ಕಾರದ ಸಚಿವರಿಂದಲೇ ಅಕ್ರಮ ಗೋ ಹತ್ಯೆಗೆ ಕುಮ್ಮಕ್ಕು.
ಎಲ್ಲದಕ್ಕೂ ಒಂದು ಇತಿ ಮಿತಿ ಅಂತ ಇದೆ. ಅತಿ ಆದ್ರೆ ಅಮೃತ ಅನ್ನೋ ವಿಷಯ ಆಗುತ್ತೆ. ಬೀಫ್ ಶಾಪ್ ಲೈಸೆನ್ಸ್ ನೀಡುವಂತೆ ಮಂತ್ರಿಗಳಿಂದ ಒತ್ತಡ ಹಾಕುವ ಕೆಲಸ ಆಗುತ್ತೆ. ಬೆಂಗಳೂರಿನ ಐತಿಹಾಸಿಕ ಕರಗಕ್ಕೆ ಅನುದಾನ ಕೊಡೋದಕ್ಕೆ ವಿಳಂಬವಾಗುತ್ತೆ. ದೇವಸ್ಥಾನಗಳ ಬಳಿ ಮದರಸಾಗಳಿಗೆ ರಹಸ್ಯ ಅನುಮತಿಯನ್ನು ಕೊಡುವ ಕೆಲಸ ಆಗುತ್ತೆ. ಮುಸ್ಲಿಂ ಮೀಸಲಾತಿ 4% 10% ಹೆಚ್ಚಿಸುವ ಹುನ್ನಾರಗಳು ಕೂಡ ನಡೆಯುತ್ತೆ. ಹಿಂದೂ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ದೌರ್ಜನ್ಯ, ಕಲ್ಲು ಹೊಡಿತಾರೆ, ಬೆಂಕಿ ಇಡ್ತಾರೆ. ಲವ್ ಜಿಹಾದ್, ಬಲವಂತದ ಮತಾಂತರಕ್ಕೆ ಪರೋಕ್ಷವಾಗಿ ಕುಮ್ಮಕ್ಕು ಕೊಡುವಂತ ಕೆಲಸ ಆಗ್ತಾ ಇದೆ. ಹಿಂದೂಗಳ ತೆರಿಗೆ ಹಣದಲ್ಲಿ ವಕ್ಫ್ ಉರ್ದು ಶಾಲೆಗಳು ನಡೀತಾ ಇದೆ. ಇಮಾಮ್ಗಳಿಗೆ ಕೋಟಿ ಕೋಟಿ ಅನುದಾನದ ಭಾಗ್ಯವನ್ನ ಈ ಸರ್ಕಾರ ನೀಡ್ತಾ ಇದೆ. ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿಗೆ 1,000 ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ವಕ್ಫ್ ಆಸ್ತಿಗಳ ರಕ್ಷಣೆಗಾಗಿ, ಮುಸ್ಲಿಂ ಸ್ಮಶಾನಗಳ ಅಭಿವೃದ್ಧಿಗಾಗಿ 2,150 ಕೋಟಿ ರೂಪಾಯಿ ಮಾಡಿ ತಪ್ಪಿಲ್ಲ. ಆದ್ರೆ ಎಲ್ಲರನ್ನೂ ಕೂಡ ಅದೇ ರೀತಿ ಕಾಣಿ. 4 ದಿನದ ಹಿಂದೆ ಅಷ್ಟೇ ನಾವು ಸುದ್ದಿ ಮಾಡ್ತಾ ಇದ್ವಿ. ಒಂದು ಊರಲ್ಲಿ ಸ್ಮಶಾನಕ್ಕೆ ದಾರಿ ಇಲ್ಲ ಅಂತ ರಸ್ತೆಯಲ್ಲಿ ಶವ ಇಟ್ಟು ಪ್ರತಿಭಟನೆ ಮಾಡಿದ್ವಿ. ಅಷ್ಟೇ ಯಾಕೆ, ಎಲ್ಲೆಲ್ಲಿ ಎಂತೆಂಥ ಉದಾಹರಣೆಗಳನ್ನು ನಾವು ಕೊಡಬಲ್ವಿ. ಎಲ್ಲರನ್ನು ನೋಡಿ ಸ್ವಲ್ಪ. SC ST ಸ್ಟೂಡೆಂಟ್ಸ್ ಉನ್ನತ ವಿದ್ಯಾಭ್ಯಾಸಕ್ಕಿದ್ದಂತ ಆ ಶಿಷ್ಯ ವೇತನವನ್ನ ರದ್ದು ಮಾಡಿಬಿಟ್ರು. SC ST ಅವರಿಗೆ ಮೋಸ ಮಾಡ್ತಿದ್ದಾರೆ. ಮುಸ್ಲಿಂ ವಿದ್ಯಾರ್ಥಿಗಳ ವಿದೇಶಿ ಶಿಷ್ಯ ವೇತನವನ್ನ ಹೆಚ್ಚಳ ಮಾಡ್ತಾ ಇದ್ದಾರೆ, ಇವ್ರದ್ದು ಕಟ್ ಮಾಡ್ತಿದ್ದಾರೆ. ಹೀಗೆ ಸರ್ಕಾರದ ವಿರುದ್ಧ ಸಾಲು ಸಾಲು ಆರೋಪಗಳನ್ನ ಮಾಡ್ತಾ ಇರುವಂತದ್ದು ಬಿಜೆಪಿ. ಆಡಳಿತ ಪಕ್ಷ ವಿಪಕ್ಷಗಳ ಮಧ್ಯೆ ಆರೋಪ ಪ್ರತ್ಯಾರೋಪ ಇರುತ್ತೆ. ಆದ್ರೆ ಭಾಷೆಯ ವಿಷಯ ಬಂದಾಗ ಈ ಮಟ್ಟಿಗೆ ಕಾಂಪ್ರಮೈಸ್ ಯಾವುದೇ ಕಾರಣಕ್ಕೂ ಆಗಬಾರದು. ಭಾಷೆಯನ್ನು ನಾವು ಬೆಳೆಸಬೇಕು, ಅವರಿಗೆ ಕಲಿಸಬೇಕು.